ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಲ್ಲಲ್ಲಿ ಮಳೆ ಆರಂಭ ಆಗಿದೆ. ನಿನ್ನೆ ರಾತ್ರಿ ಮಳೆಯಾಗಿತ್ತು, ಇವತ್ತು ಬೆಳಗಿನ ಜಾವ ಮಳೆಯಾಗಿತ್ತು. ಬಿಡುವು ಕೊಟ್ಟಿದ್ದಂತ ವರುಣ ಈಗ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ದಕ್ಷಿಣ ಬೆಂಗಳೂರಿನ ಪದ್ಮನಾಭನಗರ, ಗಿರಿನಗರ, ಶ್ರೀನಗರ, ಈ ಕಡೆ ಟೌನ್ ಹಾಲು ಸೇರಿ ಬೆಂಗಳೂರಿನ ಹಲವೆಡೆ ಮಳೆ ಆರಂಭ ಆಗಿದೆ. ವಾಹನ ಸಂಚಾರಕ್ಕೆ ಮಳೆ ಅಡ್ಡಿಯಾಗ್ತಾ ಇದೆ. ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಾ ಇದ್ದೀರಿ, ಮತ್ತೆ ಮಳೆ ಆರಂಭ ಆಗಿದೆ ಬೆಂಗಳೂರಲ್ಲಿ. ಮುನ್ಸೂಚನೆಯಂತೆಯೇ 3-4 ದಿನ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಮುನ್ಸೂಚನೆ ಏನಿದೆ ಅದರಂತೆಯೇ ಮಳೆ ಸುರಿತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ, ಅವರು ಶಾಂತಿನಗರದಲ್ಲಿದ್ದಾರೆ. ಭರತ್, ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಿದೆ, ಏನಾಗ್ತಾ ಇದೆ ಸದ್ಯ? ರಕ್ಷತ್, ಮತ್ತೆ ಅಂದರೆ 2-3 ಗಂಟೆಗಳ ಕಾಲ ಮಳೆ ಬಿಡುವು ಕೊಟ್ಟಿತ್ತು. ಈಗ ಮತ್ತೆ ಅಂದರೆ ಸಂಜೆ ಆಗ್ತಾ ಇದ್ದಂತೆ ಮತ್ತೆ ಮಳೆ ಆರಂಭವಾಗಿದೆ ಬೆಂಗಳೂರಿನಲ್ಲಿ. ಸದ್ಯ ನಾನೀಗ ಶಾಂತಿನಗರದಲ್ಲಿದ್ದೀನಿ. ಶಾಂತಿನಗರದ ಸುತ್ತಮುತ್ತ ಕೂಡ ಈಗ ಕಳೆದ ಒಂದು 10 ನಿಮಿಷದಿಂದ ಮಳೆ ಶುರುವಾಗಿದೆ. ಕೇವಲ ಶಾಂತಿನಗರ ಮಾತ್ರವಲ್ಲ, ವಿಲ್ಸನ್ ಗಾರ್ಡನ್, ಲಕ್ಸಂದ್ರ, ಲಾಲ್ಬಾಗ್ ಸುತ್ತಮುತ್ತ, ಜೆ.ಸಿ. ರೋಡು, ಜೊತೆಗೆ ರಿಚ್ಮಂಡ್ ಸರ್ಕಲ್, ಈ ಕಡೆ ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಕೂಡ ಈಗ ಮತ್ತೊಮ್ಮೆ ಜೋರು ಮಳೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಬೆಳಗ್ಗೆ ಒಂದು ರೌಂಡು ತುಂಬ ಜೋರಾಗಿ ಮಳೆ ಬಿದ್ದಿತ್ತು. ಮಳೆ ಬಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ತಗ್ಗು ಪ್ರದೇಶಗಳಲ್ಲಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿತ್ತು. ಈಗ 2-3 ಗಂಟೆಗಳ ಕಾಲ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಮತ್ತೆ ಸಂಜೆ ಆಗ್ತಾ ಇದ್ದಂತೆ ಮಳೆ ಆರಂಭಿಸಿದ್ದಾನೆ. ಸೊ ಇದರಿಂದ ಈಗ ಸಹಜವಾಗಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ಸಂಜೆ ಆಗ್ತಾ ಇದ್ದಂತೆ ಈಗ ಕಚೇರಿಗಳಿಗೆ ಅಥವಾ ಬೇರೆ ಕಡೆ ಹೋಗಿದ್ದಂತಹ ಜನರಿಗೆ ಮನೆಗೆ ವಾಪಸ್ ಆಗುವಂತಹ ಸಮಯ ಇದು. ಅನಿವಾರ್ಯವಾಗಿದ್ದಂತಹ ಸಮಯದಲ್ಲಿ ಈಗ ಅವರು ಮನೆಯಿಂದ ಹೊರಗಡೆ ಬರಲೇಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಗಡೆ ಹೋಗಿದ್ದಂಥವರು ಈಗ ಮನೆಗೆ ಸಂಜೆ ಆಗ್ತಾ ಇದ್ದಂಗೆ ವಾಪಸ್ ಆಗ್ತಾ ಇದ್ದಾರೆ. ಸೊ ಮಳೆ ಶುರುವಾಗ್ತಾ ಇದ್ದಂತೆ ಈಗ ಎಲ್ಲೂ ಸೈಡ್ಗಳಲ್ಲಿ ಅಂದರೆ ಅಕ್ಕಪಕ್ಕ ಮಳೆಗೋಸ್ಕರ ಹೋಟೆಲ್ ಮುಂಗಾವ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಲ್ಲಿಸ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಸೊ ಹಾಗಾಗಿ ಸಿಗ್ನಲ್ಗಳಲ್ಲಿ ಬಂದಂಥ ವಾಹನ ಸವಾರ ಅನಿವಾರ್ಯತೆಯಿಂದ ಮಳೆದಲ್ಲಿ ನೆಂದ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಅಂದರೆ ಬೆಂಗಳೂರಲ್ಲಿ ಈಗಾಗಲೇ ಇನ್ನು 3 ದಿನಗಳ ಕಾಲ ಅಂದರೆ 24ನೇ ತಾರೀಕುವರೆಗೂ ರಾಜ್ಯಾದ್ಯಂತ ಮಳೆ ಇದೇ ರೀತಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆಯವರೊಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಕರಾವಳಿ ಭಾಗದಲ್ಲಿ 22ನೇ ತಾರೀಕು ವಾಯುಭಾರ ಕುಸಿತ ಆಗೋದ್ರಿಂದ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಈಗ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ಕೂಡ ಈಗ ಅಲರ್ಟ್ ಆಗಬೇಕಾಗಿದೆ. ಯಾಕಂತೇಳಿದ್ರೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಒಂದು ಕಾರಣದಿಂದ ಜನರು ಒಂದಿಷ್ಟು ಎಚ್ಚರಿಕೆಯಿಂದ ಬರಬೇಕಾಗುತ್ತೆ. ಅಂದರೆ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಛತ್ರಿಗಳನ್ನ ತಗೊಂಬರೋದು, ರೈನ್ ಕೋಟ್ಗಳನ್ನ ಹಾಕೊಂಬರೋದು, ಜೊತೆಗೆ ಹಳ್ಳ ಗುಂಡಿಗಳು ಏನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಳ್ಳ ಗುಂಡಿಗಳನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂತೇಳಿದ್ರೆ ಬೆಂಗಳೂರಿನ ರಸ್ತೆಗಳಿಗಾಗಲೇ ಸಾಕಷ್ಟು ಭಾಗದಲ್ಲಿ ಹಳ್ಳ ಗುಂಡಿಗಳಿಂದ ಕೂಡಿರುವಂಥದ್ದು. ಅಂದರೆ ಹಳ್ಳಗಳಲ್ಲಿ ನೀರು ನಿಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಹಳ್ಳ ಗುಂಡಿಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಅರಿವು ಇರೋದಿಲ್ಲ. ಆ ಸಂದರ್ಭಗಳಲ್ಲಿ ಸಹಜವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಜೊತೆಗೆ ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ಜನರು ಕೂಡ ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ತುಂಬಾ ಅಲರ್ಟ್ ಆಗಿ ಬರಬೇಕಾಗುತ್ತೆ. ಇನ್ನು ಸಹಜವಾಗಿ ಒಂದಿಷ್ಟು ಹಾಟ್ಸ್ಪಾಟ್ಗಳಿದ್ದಾವೆ ಬೆಂಗಳೂರಲ್ಲಿ. ಅಂತಂದರೆ ಈಗ ಸಾಯಿ ಲೆವೆಟ್ ಆಗಿರ್ಬೋದು, ಈ ಕಡೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು, ಈ ಕಡೆ ಹೋದಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಉಂಟಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಜನಸಾಮಾನ್ಯರು ಈ ಭಾಗಗಳಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ತುಂಬ ಅಲರ್ಟ್ ಆಗಿರಬೇಕಾಗುತ್ತೆ. ಇನ್ನು ಈಗ ಸಂಜೆ ಆಗ್ತದಂತೆ ಮಳೆ ಶುರುವಾಗಿದೆ. ಸಹಜವಾಗಿ ಜನರಲ್ಲಿ ಒಂದಿಷ್ಟು ಆತಂಕ ಇರುತ್ತೆ. ಅಂತ ಹೇಳಿದ್ರೆ ಏನು ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಒಂದಿಷ್ಟು ಜಲಪ್ರವಾಹ ರೀತಿಯಾದ ಒಂದು ದೃಶ್ಯಗಳನ್ನ ನಾವು ನೋಡಿದ್ದೀವಿ. ಆ ರೀತಿಯಾದ ಒಂದು ದೃಶ್ಯವನ್ನು ಮತ್ತೆ ಏನಾದರೂ ನಾವು ನೋಡ್ಬೋದಾ? ಮತ್ತೆ ರೀತಿ ಜೋರಾದ ಮಳೆ ಉಂಟಾದ ಸಂದರ್ಭದಲ್ಲಿ ನಗರದಲ್ಲಿ ಮತ್ತೆ ಆ ರೀತಿಯಾದ ಒಂದು ಸಮಸ್ಯೆಗಳು ಉಂಟಾಗುತ್ತಾ ಅಂತ ಒಂದು ಆತಂಕ ಭಯದಲ್ಲಿ ಕೂಡ ಜನರು ಇದ್ದಾರೆ. ಸೊ ಹಾಗಾಗಿ ಜನರು ಕೂಡ ಸಂಜೆ ಆಗ್ತದೆ ಅಂತ ಒಂದಿಷ್ಟು ಅಲರ್ಟ್ ಆಗಿ ಒಂದಿಷ್ಟು ಎಚ್ಚರಿಕೆಯಿಂದ ಮನೆಗಳ ಕಡೆ ಹೋಗಬೇಕಾಗಿರುವಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಒಟ್ಟಲ್ಲಿ ಸದ್ಯ ಈಗ 2-3 ಗಂಟೆಗಳ ಕಾಲ ಬಿಡುವು ಕೊಟ್ಟಿದ್ದಂತಹ ಮಳೆ ಈಗ ಸಂಜೆ ಆಗ್ತದಂಗೆ ಮತ್ತೆ ಶುರುವಾಗಿದೆ. ಒಂದಿಷ್ಟು ಕಾಲ ಅಂದರೆ ಒಂದು 10 ನಿಮಿಷ ಬಿಡುವು ಕೊಡುತ್ತೆ, ಮತ್ತೊಂದು 10 ನಿಮಿಷ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಸಂಜೆಯ ನಂತರ ಇನ್ನೊಂದಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ನಗರದಲ್ಲಿ ಇನ್ನೊಂದು 3-4 ದಿನಗಳ ಕಾಲ ನಿರಂತರವಾಗಿ ಮಳೆ ಬೀಳುವಂಥ ಸಾಧ್ಯತೆ ಇದೆ. ಇದನ್ನು ಹವಾಮಾನ ಇಲಾಖೆಯವರು ಕೂಡ ಒಂದು ವಾರ್ನಿಂಗ್ ಅಂತ, ಒಂದು ಎಚ್ಚರಿಕೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನಸಾಮಾನ್ಯರು ಕೂಡ ಒಂದಿಷ್ಟು ಅಲರ್ಟ್ ಆಗಿ ಇರಬೇಕಾಗಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.